ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಸಾರೆಗಾಮಪ ತಂಡ ಮಾಡಿದ್ದೇನ್ ಗೊತ್ತಾ? 5 ನಿಮಿಷ ಕಣ್ಮುಚ್ಕೊಳ್ಳಿ. ಸಾಧ್ಯವಾದ್ರೆ ನಿಮ್ ಮನೇಲಿ ಒಂದು ಸುತ್ತು ಸುತ್ತಿ. ಎಷ್ಟು ಕಷ್ಟ ಆಗತ್ತಲ್ವಾ? ದೃಷ್ಟಿ ಅನ್ನೋದು ಎಷ್ಟು ಮುಖ್ಯ ಅಂತ ಗೊತ್ತಾಗೋದು ಕಣ್ಮುಚ್ಕೊಂಡಾಗ್ಲೆ. ನಮ್ಗೆ ಕರೆಂಟ್ ಹೋದಾಗ ದಿಕ್ಕೆ ತೋಚ್ದಂಗ ಆಗ್ಬಿಡತ್ತೆ. ಆದ್ರೆ ಅಂಧರು ಯಾವಾಗ್ಲೂ ಕತ್ಲಲ್ಲೇ ಇರ್ಬೇಕು. ಅವ್ರ ಜೀವನ ಎಷ್ಟು ಕಷ್ಟ ಅಲ್ವಾ? ಎಷ್ಟೋ ಜನ ಅಂಧರು ಇವತ್ತಿಗೂ ಕಣ್ಣಿಲ್ದೆ ಕತ್ಲನಲ್ಲೇ ಇದ್ದಾರೆ. ಆದ್ರೆ ಅವ್ರಿಗೆ ಬೆಳಕು ಸಿಗೋದು ಇನ್ನೊಬ್ಬರು ತಮ್ಮ ಕಣ್ಣುಗಳನ್ನ ಕೊಟ್ಟಾಗ ಮಾತ್ರ. ಸತ್ತ ನಂತರ ಮಣ್ಣಿಗೆ ಹೋಗೋ ಬದಲು ಇನ್ನೊಬ್ಬರಿಗೆ ಬೆಳಕು ಕೊಡೋದು ಮಹತ್ವದ ಕೆಲಸ. ಈ ರೀತಿ ಕಣ್ಣು ದಾನ ಮಾಡೋಕೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಸ್ಫೂರ್ತಿ ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಕಣ್ಣು ದಾನ ಮಾಡಿದ ಮೇಲೆ ಅವರ ಅಭಿಮಾನಿಗಳು ಸೇರಿದಂತೆ ರಾಜ್ಯದ ಸಾಕಷ್ಟು ಜನರು ಕಣ್ಣು ದಾನ ಮಾಡ್ತಿದ್ದಾರೆ. ಈಗ್ಲೂ ಕೂಡ ಆ ಕೆಲಸ ಮುಂದುವರಿಯತ್ತೆ. ಇದೀಗ ಸಾರೆಗಮಪ ಕಾರ್ಯಕ್ರಮ ಕೂಡ ಅಂಧರ ಬಾಳಿನಲ್ಲಿ ಬೆಳಕು ಕೊಡೋ ಕೆಲಸವನ್ನ ಮಾಡಿದೆ. ನೇತ್ರದಾನ ಮಹಾದಾನ ಅಂತ ಅಣ್ಣಾವರ ಮಾತನ್ನ ಪಾಲಿಸಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಸಾರೆಗಮಪ ಕಾರ್ಯಕ್ರಮದ ತಂಡ ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ. ಇಡೀ ಸಾರೆಗಮಪ ತಂಡ ನೇತ್ರದಾನವನ್ನ ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಈ ಕೆಲಸವನ್ನ ಸಾರೆಗಮಪ ತಂಡ ಮಾಡಿದೆ. ಈ ವಿಶೇಷ ಸಂಚಿಕೆಯ ಚಿತ್ರೀಕರಣವಾಗಿದ್ದು ಕಾರ್ಯಕ್ರಮ ಈ ವಾರಾಂತ್ಯ ಪ್ರಸಾರವಾಗಬಹುದು. ಕಾರ್ಯಕ್ರಮದ ಜ್ಯೂರಿ ಆಗಿರುವ ಗಾಯಕಿ ಸಂಗೀತ ಎಸ್ ರಾಜೀವ್ ಈ ವಿಷಯವನ್ನ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಹಂಚಿಕೊಂಡಿದ್ದಾರೆ. ತಾವು ಕೂಡ ತಮ್ಮ ಸಾರೆಗಮಪ ತಂಡದ ಜೊತೆ ಸೇರಿ ನೇತ್ರದಾನವನ್ನ ಮಾಡಿದ್ದಾರೆ. ಇಂತಹ ಮಹತ್ವದ ಕೆಲಸ ಮಾಡಿಸಿದ ಜಿ ಕನ್ನಡ ವಾಹಿನಿಗೆ ಧನ್ಯವಾದ ತಿಳಿಸಿರುವ ಅವರು ಇತರರಿಗೂ ಕೂಡ ನೇತ್ರದಾನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾರೆಗಮಪ ಕಾರ್ಯಕ್ರಮದ ತಂಡ ಮಾತ್ರವಲ್ಲ, ಈ ಸಂಚಿಕೆಯನ್ನ ನೋಡಲು ಬಂದಿದ್ದ ಅನೇಕ ವೀಕ್ಷಕರು ಕೂಡ ಈ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ತಾವು ಕೂಡ ನೇತ್ರದಾನ ಮಾಡಿ ಅನೇಕರಿಗೆ ಸ್ಫೂರ್ತಿ ಕೊಡೋ ಕೆಲಸವನ್ನ ಮಾಡಿದ್ದಾರೆ. ಈ ವಿಶೇಷ ಸಂಚಿಕೆಯಲ್ಲಿ ನಾರಾಯಣ ನೇತ್ರಾಲಯದ ತಂಡ ಕೂಡ ಭಾಗಿಯಾಗಿದೆ. ಸಾರೆಗಮಪ ಕಾರ್ಯಕ್ರಮವನ್ನ ಗಮನಿಸಿದ್ರೆ ಪ್ರತಿ ಸೀಸನ್ ಅಲ್ಲೂ ಒಬ್ಬ ಅಂಧರಿಗೆ ಅವಕಾಶ ಕೊಡ್ಲಾಗ್ತದೆ. ಸೀಸನ್ 13ರ ಸ್ಪರ್ಧಿ ಮೆಹಬೂಬ್ ಸಾಬ್ ಕಾರ್ಯಕ್ರಮದ ರನ್ನರ್ ಅಪ್ ಆಗಿದ್ರು. ಸೀಸನ್ 15ರಲ್ಲಿ ರಿತ್ವಿಕ್ ಫೈನಲ್ ಹಂತದವರೆಗೆ ಬಂದಿದ್ರು. ಈ ಬಾರಿಯ ಸೀಸನ್ 16ರಲ್ಲಿ ಸಂಗೀತ ಅನ್ನೋ ಅಂಧ ಹುಡುಗಿ ಅವಕಾಶವನ್ನ ಪಡೆದಿದ್ದಾರೆ. ಹೀಗೆ ಅಂಧರ ಬಾಳಲ್ಲಿ ಬೆಳಕು ತುಂಬೋ ಕೆಲ್ಸವನ್ನ ಪ್ರತಿಯೊಬ್ರು ಮಾಡ್ಬೇಕು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ.